ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಮನಿ, ಹಣ. ನಮ್ಮ ಜೀವನದಲ್ಲಿ ಏನು ಕಾಂಬಿನೇಷನ್ಸ್ ಇದ್ದರೆ ನಮ್ಗೆ ಹಣ ಬರುತ್ತೆ, ಮತ್ತು ಏನು ಕಾಂಬಿನೇಷನ್ಸ್ ಇದ್ದರೆ ನಮಗೆ ಹಣ ನಮ್ಮ ಜಾತಕಕ್ಕೆ ಬರಲ್ಲ. ನಾವು ಎಷ್ಟೇ ದುಡಿದ್ರೂ ಹಣನೇ ಬರ್ತಾ ಇರಲ್ಲ, ಬಂದ್ರೂ ಖರ್ಚಾಗುವಂಥದ್ದು. ಏನು ಕಾಂಬಿನೇಷನ್ಸ್ ಇದಕ್ಕೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ದುಡ್ಡು ಇಲ್ಲ ಅಂದರೆ ಮನುಷ್ಯನಿಗೆ ಕಲಿಯುಗದಲ್ಲಿ 3 ಕಾಸಿನ ಬೆಲೆ ಇರಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜಾತಕದಲ್ಲಿ ಏನು ಕಾಂಬಿನೇಷನ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋದು ಆದರೆ ಸ್ವಲ್ಪ ನಮಗೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಪ್ರತಿ ದಿವಸನೂ ನಮಗೆ ದುಡ್ಡಿಲ್ಲ, ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ದುಡ್ಡು ಬರೋರಿಗೆ ಬರುತ್ತೆ, ನಮಗೆ ಬರಲ್ಲ ಅಂತ ಎಷ್ಟೊಂದು ಜನಕ್ಕೆ ಆಲೋಚನೆ. ಪ್ರತಿ ದಿವಸನೂ ನಮ್ಮ ಟಿ ವಿಗಳಲ್ಲಿ ಯೂಟ್ಯೂಬ್ಸಲ್ಲಿ ನೋಡುವಂಥದ್ದು ದುಡ್ಡು ಬರೋಕ್ಕೆ ಏನು ಕಾಂಬಿನೇಷನ್ಸು, ಏನಕ್ಕೆ ಕ್ಲಾಸ್ ಆಗ್ತಾ ಇದೆ, ನಮಗೆ ಏನಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಇದಕ್ಕೆಲ್ಲ ಮೊದಲನೇದಾಗಿ ನಮ್ಮ ದಶಾಭುಕ್ತಿಗಳು ಕಾರಣ ಆಗಿರುತ್ತೆ. ಅಲ್ಲಿ ಏನು ಕಾಂಬಿನೇಷನ್ಸ್ ತೊಗೊಂಡಿರುತ್ತೆ ಆ ದಶ, ಅದು ನಮಗೆ ಫಲ ಕೊಡ್ತಾ ಇರುತ್ತೆ. ಇದ್ರ ಜೊತೆ ಗುಡ್ ಆ್ಯಂಡ್ ಬ್ಯಾಡ್ ಕಾಂಬಿನೇಷನ್ಸ್ ಏನು, ಗುಡ್ ಕಾಂಬಿನೇಷನ್ಸ್ ಅಂದರೆ ಏನು, ಕೆಲವೊಂದು ಟಿ ವಿಗಳಲ್ಲಿ ನಮಗೆ ಯೂಟ್ಯೂಬ್ ಮತ್ತು ಟಿ ವಿಗಳಲ್ಲಿ ರಾಂಗ್ ಇನ್ಫಾರ್ಮೇಷನ್ಸ್ ನಾವು ನೋಡ್ಕೊಂಡು ಅದನ್ನೇ ಅಪ್ಲೈ ಮಾಡ್ಕೊಂಡಿರ್ತೀವಿ ನಮ್ಮ ಜೀವನಗಳಲ್ಲಿ. ಉಂಗುರ ರುದ್ರಾಕ್ಷಿ ಹೇಳ್ಕೊಳ್ಳೋದು, ಮಂತ್ರ ಹೇಳ್ಕೊಳ್ಳೋದು, ಅದೆಲ್ಲ ಹೆಂಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗುಡ್ ಕಾಂಬಿನೇಷನ್ಸ್. ನಮ್ಮ ಜಾತಕದಲ್ಲಿ ಲಕ್ಷಾಧೀಶ್ವರ ಆಗಲಿ, ಕೋಟ್ಯಾಧೀಶ್ವರ ಆಗಲಿ, ಅಥವಾ ಒಂದು ಸಣ್ಣ ಅಮೌಂಟ್ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತ ಹೇಳೋದಾದರೆ ನಮಗೆ ಪ್ರಮುಖವಾಗಿ ನಮ್ಮ ಲಗ್ನ, ನಾನು ಇದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ, ವೃಶ್ಚಿಕ ಲಗ್ನ, ಲಗ್ನದಿಂದ 2ನೇ ಮನೆ ನಮ್ಮ ಜಾತಕದಲ್ಲಿ ಇರಲೇಬೇಕಾಗುತ್ತೆ. ಈ ಕಾಂಬಿನೇಷನ್ಸ್ ಇದ್ದರೆ ನಮಗೆ ಯಾವಾಗಲೂ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ದುಡ್ಡಿರುತ್ತೆ. ಒಬ್ರು ಹೇಳ್ತಾ ಇರ್ತಾರೆ, ಸರ್ ನಮ್ಮ ಬ್ಯಾಂಕಲ್ಲಿ ಯಾವಾಗಲೂ 0 ಅಕೌಂಟ್, ದುಡ್ಡೇ ಇರಲ್ಲ, ನಮ್ಗೆ ಎಷ್ಟೇ ದುಡ್ಡು ಬರಲಿ ದುಡ್ಡು ಹೊಂಟೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ದುಡ್ಡು ಬರುವಂಥದ್ದು. ದುಡ್ಡು ಹೆಂಗೆ ಕಳ್ಕೊಳ್ತೀರ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಎರಡನೇದಾಗಿ 6ನೇ ಮನೆ. 6ನೇ ಮನೆ ದುಡ್ಡು ಬರ್ತಾನೆ ಇರುತ್ತೆ. 6ನೇ ಮನೆ ಇದ್ರೆ ಹೆಂಗಾದ್ರೂ ನಿಮಗೆ ದುಡ್ಡು ಬರುವಂಥದ್ದು. ನೀವು ಯಾವ್ದಾದ್ರು ಒಂದು ಕೇಸ್ ಹಾಕೊಂಡಿರ ಅಲ್ಲಿ ದುಡ್ಡು ಬರುತ್ತೆ, ಆ ಕೆಲಸದಿಂದ ದುಡ್ಡು ಬರುವಂಥದ್ದು, ಹೆಂಗಾದ್ರೂ ನಿಮಗೆ ಅಕೌಂಟ್ಗೆ ದುಡ್ಡು ಸೇರಿಸ್ತಾ ಇರುತ್ತೆ. ಇದ್ರ ಜೊತೆ 10ನೇ ಮನೆ ನೋಡಿ, 10ನೇ ಮನೆನೂ ನಿಮಗೆ ದುಡ್ಡು ಸೇರಿಸ್ತಾ ಇರುತ್ತೆ. ಮತ್ತೆ ಪ್ರಮುಖವಾಗಿ 11ನೇ ಮನೆ ಇರಲೇಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಇದು 11ನೇ ಮನೆ ಯಾವುದೇ ಜೊತೆ ಸೇರ್ಕೊಂಡ್ರೆ 211 ಕಾಂಬಿನೇಷನ್ಸ್, 611, 1011 ಕಾಂಬಿನೇಷನ್ಸ್ ಜೊತೆ ಸೇರ್ಕೊಂಡ್ರೆ ನೀವು ಕೋಟ್ಯಾಧೀಶ್ವರ ಆಗ್ತಾ ಇರ್ತೀರ. ಜಾತಕದಲ್ಲೇ ಇರುತ್ತೆ ಫಿಕ್ಸ್ಡ್. ಅದ್ರ ಜೊತೆ ನಿಮಗೆ ಅದು ಅನುಭವನೂ ಆಗ್ತಾ ಇರುತ್ತೆ. ಏನೋ ಒಂದು ಸೈಟ್ ತಗೊಂಡಿರ್ತೀರ, ಸ್ವಲ್ಪ ವರ್ಷಕ್ಕೆ ಅದು ಜಾಸ್ತಿ ಡಬಲ್ ಆಗೋದು, ಏನೋ ಒಂದು ಅದೃಷ್ಟ ನಿಮ್ಮನ್ನ ಕೈ ಹಿಡಿತಾ ಇರುತ್ತೆ. ಈ 11ನೇ ಮನೆ ಈ ರೀತಿ ಕಾಂಬಿನೇಷನ್ಸ್ ಸೇರಿದಾಗ ನಮಗೆ ನೆಗೆಟಿವ್ ಎಲ್ಲ ಆಗ್ತಾ ಇದೆ. ನಮಗೆ ಎಲ್ಲರೂ ನಿಮಗೆ ಪಾಸಿಟಿವ್ ಆಗುತ್ತೆ ಮುಂದಿನ ದಿಶೆಗಳಲ್ಲಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನೆಗೆಟಿವ್ ಕಾಂಬಿನೇಷನ್ಸ್ ಏನು ಅಂತ ತಿಳಿಸೋದಾದ್ರೆ ನೋಡಿ, 2ನೇ ಮನೆಗೆ 1ನೇ ಮನೆ ವ್ಯಯ, 2ನೇ ಮನೆಗೆ 1ನೇ ಮನೆ ವ್ಯಯ, 6ನೇ ಮನೆಗೆ 5ನೇ ಮನೆ ವ್ಯಯ, 10ನೇ ಮನೆಗೆ 9ನೇ ಮನೆ ವ್ಯಯ ಆಗಿರುತ್ತೆ. ನೋಡಿ, ಇದು ಗುಡ್ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ, ಇದು ಬ್ಯಾಡ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಎಷ್ಟೊಂದು ಜನ 159ಗೆ ಉಂಗುರ ಹಾಕೊಳ್ಳಿ, ರುದ್ರಾಕ್ಷಿ ಹಾಕೊಳ್ಳಿ, ಮಂತ್ರಪಠನೆ ಮಾಡಿ ಅಂತ ಹೇಳ್ತಾರೆ. ಇದು ಮಾಡೋದ್ರಿಂದ ಎಷ್ಟು ಲಾಸ್ ಅನುಭವಿಸಿರ್ತಾರೆ. ಸುಮಾರು ಜನ ಕೇಳ್ತಾರೆ, ಸರ್ 159 ಕಾಂಬಿನೇಷನ್ಸ್ ಚೆನ್ನಾಗಿದೆ, ಇದಕ್ಕೆ ನಾವು ಏನಾದ್ರು ಉಂಗುರ ಹಾಕೋಬೋದ ಅಂತ. ಈ ಜಾತಕ ಯಾರು ಇದು ಹಾಕೊಳ್ತಾರೆ 159, ಅವರು ಸನ್ಯಾಸತ್ವಕ್ಕೆ ಕರೆಕ್ಟ್ ಆಗಿರ್ತಿದ್ದು. ಅಂದ್ರೆ ನಮಗೆ ಜೀವನದಲ್ಲಿ ದುಡ್ಡೇ ಬೇಡ. ಈಗಲೂ ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಕೋಟಿ ಇರುತ್ತೆ, ಆ ಕೋಟಿ ಎಲ್ಲ ಯಾವ್ದಾದ್ರು ಒಂದು ಗೋರ್ಮೆಂಟ್ಗೋ ದೇವಸ್ಥಾನಕ್ಕೋ ವಿಲ್ ಮಾಡಿ, ಈ 159 ಕಾಂಬಿನೇಷನ್ಸ್ ಏನಪ್ಪಾ ಅಂದ್ರೆ ನನ್ಗೆ ಏನು ಬೇಡ ಜೀವನದಲ್ಲಿ, ನೆಮ್ಮದಿ ಇದ್ರೆ ಸಾಕು. ಈ ಕಾಂಬಿನೇಷನ್ಸ್ ಜೀವನದಲ್ಲಿ ಏನು ಬೇಡ ಅನ್ನೋರು ಇದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಜೀವನದಲ್ಲಿ ನಮ್ಗೆಲ್ಲ ಬೇಕು, ಅಭಿವೃದ್ಧಿ ಬೇಕು, ನಮ್ಮ ಅಕೌಂಟಲ್ಲಿ ಯಾವಾಗಲೂ ದುಡ್ಡಿರ್ಬೇಕು ಅಂತ ಯಾರು ಬಯಸ್ತಾರೆ ಅವರು ಈ 2, 10 ಮತ್ತೆ 11ನೇ ಮನೆ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಅಂದ್ರೆ ಏನು?
ನಾವೇನು ಕರ್ಕೊಂಬರಕ್ಕಾಗತ್ತಾ? ಜಾತಕಕ್ಕೆ ನಾವು ಏನು ಗ್ರಹಗಳನ್ನ ಕುಣ್ಸಕ್ಕಾಗತ್ತಾ? ಇಲ್ಲ. ಇರುವಂತ ಗ್ರಹಗಳಲ್ಲಿ ಯಾವ ಗ್ರಹ ಇಟ್ಟು ಅಂತ ನಾವು ನೋಡ್ತೀವಿ, ಇಟ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ. ಎಲ್ರಿಗೂ ಎಲ್ಲಾನು ಇರಲ್ಲ. ಒಂದು ಜಾತಕದಲ್ಲಿ 6 ಆಗಿರುತ್ತೆ, ಒಂದು ಜಾತಕದಲ್ಲಿ 2 ಆಗಿರುತ್ತೆ, ಇನ್ನೊಂದು ಜಾತಕದಲ್ಲಿ 10 ಆಗಿರುತ್ತೆ, ಮತ್ತೆ 11 ಆಗಿರುತ್ತೆ. ಈ ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಈ ಗ್ರಹಗಳಿಗೆ ನಾವು ಉಂಗುರ ರುದ್ರಾಕ್ಷಿ ಹಾಕ್ಬೇಕಾಗುತ್ತೆ. ಸಿಂಪಲ್. ಜ್ಯೋತಿಷ್ಯ ಅಂದ್ರೆ ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಜ್ಯೋತಿಷ್ಯ ನಿಮ್ಮ ಜಾತಕದಲ್ಲಿ ಚೇಂಜು ಮಾಡಲ್ಲ, ಮತ್ತೆ ಇಮಿಡಿಯೇಟ್ ದುಡ್ಡು ತಂದ್ಕೊಡಲ್ಲ. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಸರ್ ನಮಗೆ ಎರಡನೇ ಮನೆ ಇಟ್ಟಾಗಿದೆ ಅಂತ ಹೇಳ್ತಾರೆ, 6, 10 ಮತ್ತೆ 11 ಇಟ್ಟಾಗಿದೆ, ಬಟ್ ಆದ್ರೂ ನಮ್ಗೆ ಏನು ಅಷ್ಟು ದುಡ್ಡಿಲ್ಲ ಸರ್, ಬರೀ ಕಮ್ಮಿನೇ, ಬರೀ 10,000 ಇರುತ್ತೆ. ನನ್ನ ಫ್ರೆಂಡ್ ಜಾತಕದಲ್ಲಿ ನನ್ಗೆ 11 ಇಟ್ಟಾಗಿದೆ, ಅವ್ನು ಬರೀ 6, 10 ಇಟ್ಟಾಗಿದೆ ಸರ್, ಆದ್ರೂ ಏನಕ್ಕೆ ಅವ್ರಿಗೆ ಜಾಸ್ತಿ ಬರ್ತಾ ಇದೆ, ನನಗೆ ಕಮ್ಮಿ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಪೂರ್ವ ಪುಣ್ಯ ಫಿಕ್ಸ್ ಆಗಿರುತ್ತೆ. ಪೂರ್ವ ಪುಣ್ಯ 70% ಫಿಕ್ಸ್ ಆಗಿರುತ್ತೆ. ಇನ್ನ 30% ಈ ಜನ್ಮದ್ದು ನಾವು ಏನು ಮಂತ್ರ, ರುದ್ರಾಕ್ಷಿ, ನಾವು ಉಂಗ್ರ, ರಿಂಗ್ ಯೂಸ್ ಮಾಡ್ತೀವಿ, ಅದರಿಂದ ನಾವು ಈ ಗ್ರಹಗಳನ್ನ ಸ್ಟ್ರಾಂಗ್ ಮಾಡಬಹುದು. ಈ ಯಾರು 2, 6, 10, 11ನೇ ಮನೇಲಿ ಗ್ರಹ ಕೂತ್ಕೊಂಡು ನಮ್ಮ ಲೈಫ್ನ ಗ್ರಹಗಳು ನಮ್ಮ ಲೈಫ್ನ ಲೀಡ್ ಮಾಡ್ತಾ ಇರುತ್ತೆ. ಅಂತ ಗ್ರಹಗಳಿಗೆ ನಾವು ಉಂಗ್ರ, ರುದ್ರಾಕ್ಷಿ ಮಂತ್ರ ಹಾಕೋಬೇಕಾಗುತ್ತೆ. ಆಗ ನಮಗೆ ಇಂಪ್ರೂವ್ಮೆಂಟ್ಸ್ ಕಾಣುವಂಥದ್ದು ಇಮಿಡಿಯೇಟ್ ಕಾಣಲ್ಲ. ಒಬ್ಬನಿಗೆ 10,000 ಬರ್ತಿರ್ಬೋದು, ಒಬ್ಬನಿಗೆ 1,00,000ನೇ ಬರ್ತಿರ್ಬೋದು, ಇನ್ನೊಬ್ಬನಿಗೆ 1 ಕೋಟಿನೇ ಬರ್ತಿರ್ಬೋದು. ಅದು ಪೂರ್ವ ಪುಣ್ಯ ಡಿಸೈಡ್ ಆಗಿರುತ್ತೆ. ಈ ಪೂರ್ವ ಪುಣ್ಯ ಇಂಥ ವ್ಯಕ್ತಿ ಇಂಥ ಸಮಯದಲ್ಲಿ ದುಡ್ಡು ತೊಗೊಳ್ತಾನೆ ಅಂತ ಹೇಳಕ್ಕಾಗಲ್ಲ, ಬಟ್ ದಶಾಭುಕ್ತಿಗಳಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಇಂಥ ದಶಾಭುಕ್ತಿಗಳಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಬಟ್ ನಿಖರವಾಗಿ ಪೂರ್ವ ಪುಣ್ಯ 70% ಡಿಸೈಡ್ ಆಗಿರುತ್ತೆ. ಇನ್ನು 30% ನೀವು ಅದನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಏನಾದ್ರೂ 10,000 ಬರ್ತಾ ಇದೆ ಅಂದ್ರೆ ಅದು 1,00,000ಕ್ಕೆ ಹೆಂಗ್ ಜಂಪ್ ಆಗ್ಬೇಕು ಅಂದ್ರೆ ನಿಮ್ಮ ಶ್ರಮ ಇರಲೇಬೇಕಾಗುತ್ತೆ. ಮಂತ್ರ ಪಠನೆ, ಶ್ರದ್ಧೆ, ಮತ್ತೆ ಉಂಗ್ರ, ರುದ್ರಾಕ್ಷಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಜೀವನಗಳಲ್ಲಿ. ಈ ಕಾಂಬಿನೇಷನ್ಸ್ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು, ಯಾವ ಕಾಂಬಿನೇಷನ್ಸ್ ನಮ್ಮ ಜಾತಕದಲ್ಲಿ ಇದೆ, ಪಾಸಿಟಿವ್ ಯಾವ್ದಿದೆ, ನೆಗೆಟಿವ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಹೆಜ್ಜೆ ಇಡುವಂಥದ್ದು. ಸರಿ, ಇಷ್ಟೆಲ್ಲ ಆಯ್ತು, ಈ ಕಾಂಬಿನೇಷನ್ಸ್ ಆಯ್ತು. ನಮ್ಗೇನಾದ್ರೂ ಒಂದು ಅಬ್ಸ್ಟ್ರಕಲ್ಸ್ ಆಗುತ್ತೆ ಸರ್, 2, 6, 10, 11 ಇದ್ರೂ ನಮ್ಗೆ ಏನಾದ್ರೂ ಅಬ್ಸ್ಟ್ರಕಲ್ಸ್ ಆಗಿದ್ರೆ ಇದ್ರ ಜೊತೆ 8ನೇ ಮನೆ, ಮತ್ತೆ 12ನೇ ಮನೆ, ಮತ್ತೆ 3ನೇ ಮನೆ ಏನಾದ್ರೂ ಇಟ್ಟಂತ ಹೇಳ್ತೀವಿ. ಈಗ ನಾನು ಆಗ್ಲೇ 2, 6, 10 ಹೇಳಿದ್ನಲ್ಲ, ಇದಕ್ಕೇನಾದ್ರೂ ಇಟ್ಟಾಗಿದ್ರೆ, ಮತ್ತೆ 12ನೇ ಮನೆ, ಈ ಕಾಂಬಿನೇಷನ್ಸ್ಗೆ ಏನಾದ್ರೂ 3 × 12ಕ್ಕೆ ಇಟ್ಟಾಗಿದ್ರು ಸ್ವಲ್ಪ ಲಾಸ್ ಆಗುವಂಥದ್ದು. ಇದ್ರ ಜೊತೆನೆ ಇದ್ರು 6 ಜೊತೆ 12 ಇದ್ರು, ಈಗ 8 ಜೊತೆ 6 ಇದ್ರು ಏನಾದ್ರೂ ಒಂದು ಅಬ್ಸ್ಟ್ರಕಲ್ಸ್ ಇರುತ್ತೆ. ನಿಮ್ಗೆ ದುಡ್ಡು ಬಂದ್ರು ಅದೆಲ್ಲ ಪೊಲೀಸ್ ಸ್ಟೇಷನ್ ಕಟ್ಟೋದು, ಈ ತರ ಕೋರ್ಟ್ ಕಟ್ಟೋದು, ಕೋರ್ಟಲ್ಲಿ ನಡೀತಾನೆ ಇರುತ್ತೆ ವಾಯ್ದಾ, ಮತ್ತೆ ನಿಮ್ಗೆ ಲಾಸ್ ಆಗುವಂಥದ್ದು, ಏನೋ ಒಂದು ಸಮಸ್ಯೆ ಬಂದು ನಿಮ್ಗೆ ಸಿಗಾಕೊಳ್ಳುತ್ತೆ. ಯಾವುದು ಜಾತಕದಲ್ಲಿ 3A12 ಅಂತ ನೋಡ್ತೀವಿ, ಮತ್ತೆ 5A12, 7A12 ಈ ರೀತಿ ಕಾಂಬಿನೇಷನ್ಸ್ ಬಂದಾಗ ಇದು ನಿಮ್ಗೆ ಹೆಲ್ಪ್ ಮಾಡಲ್ಲ. ಇದ್ರ ಪ್ರಬಲ ಜಾಸ್ತಿ ಇರುತ್ತೆ. ಇದ್ರ ಪ್ರಬಲ ಯಾವಾಗಿರುತ್ತೆ ಅಂತಂದ್ರೆ ಆ ದಶ ಮುಗಿಯೋ ತನಕ ಅಥವಾ ಭುಕ್ತಿ ಮುಗಿಯೋ ತನಕ ಆದ್ರೂ ಇದ್ರ ಪ್ರಭಾವ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಯಾವ ಕಾಂಬಿನೇಷನ್ಸ್ 8, 12ಕ್ಕೆ ಇದೆ ಅದಕ್ಕೆ ಸ್ವಲ್ಪ ದಾನ ಮಾಡ್ತಾ ಇರ್ಬೇಕಾಗುತ್ತೆ. ಅದನ್ನ ಪೂಜೆ ಮಾಡಬಾರ್ದು. ಈಗ ಕೆಲವೊಬ್ರು ಏನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಮ್ಮ ಗ್ರಹಗಳಲ್ಲಿ ಯಾವುದು ನೆಗೆಟಿವ್ ಆಗಿದೆ ಅದಕ್ಕೆ ಪೂಜೆ ಮಾಡಿದ್ರೆ ಆ ಗ್ರಹದಿಂದ ನಾವು ಅಭಿವೃದ್ಧಿ ಆಗೋಣ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಅದು ಸುಳ್ಳು. ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಇದ್ರೆ ಕಾಂಬಿನೇಷನ್ಸ್, ನೀವು ಯಾವುದೇ ರೀತಿ ಅದಕ್ಕೆ ಉಂಗ್ರ, ರುದ್ರಾಕ್ಷಿ ಹಾಕೊಳ್ಬಾರ್ದು. ಇದು ಸ್ವಲ್ಪ ಕನ್ಫ್ಯೂಷನ್, ಟ್ವಿಸ್ಟ್ ಇದೆ ಇದ್ರಲ್ಲಿ, ತಿಳ್ಕೊಬೇಕು. ಸ್ಟ್ರಾಂಗ್ ಆಗಿರೋದಕ್ಕೆ ಮಾತ್ರ ನಾವು ಮಂತ್ರ, ಉಂಗ್ರ, ರುದ್ರಾಕ್ಷಿ ಹಾಕೋಬೇಕು. ನೆಗೆಟಿವ್ ಆಗಿದ್ರೆ ನಾವು ಸುಮ್ಮನೆ ಇದ್ರೆ ಸಾಕು. ಆ ಪದಾರ್ಥ, ಆ ಕಾರತತ್ವಕ್ಕೆ ಯಾವ ಗ್ರಹ ನಮ್ಗೆ ನೆಗೆಟಿವ್ ಆಗಿದೆ ಅದಕ್ಕೆ ದಾನ ಮಾಡ್ತಾ ಇದ್ರೆ ಸಾಕು. ನಾವು ಅಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ಇಲ್ಲೇ ಕನ್ಫ್ಯೂಷನ್ ಮಾಡ್ತಾನೆ. ನಿಮ್ಗೆ ಸ್ಟ್ರಾಂಗ್ ಆಗಿರೋದು ಸುಮ್ಮನೆ ಬಿಟ್ಬಿಡ್ತಾರೆ, ನೆಗೆಟಿವ್ ಆಗಿರೋದಕ್ಕೆ ಹೋಮ ಮಾಡಿ ಅಂತಾರೆ, ಮಂತ್ರ ಹೇಳಿ ಅಂತಾರೆ, ಅದಕ್ಕೆ ಶಾಂತಿ ಮಾಡಿ ಅಂತಾರೆ. ನೀವೇನೇ ಮಾಡಿದ್ರು ನೆಗೆಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇದೇ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್. ಇದಿಷ್ಟು ತಿಳ್ಕೊಬಿಟ್ರೆ ನೀವು, ನಮ್ಗೆ ಈಗ ದಶ ಏನ್ ನಡೀತಾ ಇದೆ, ಏನ್ ಕಾಂಬಿನೇಷನ್ಸ್ ಇಟ್ಟಾಗಿದೆ, ನಮ್ಗೆ ಈಗ ದುಡ್ಡು ಬರುತ್ತಾ ಇಲ್ಲ ದುಡ್ಡು ಬರಲ್ವಾ, ಈ ಕಾಂಬಿನೇಷನ್ಸ್ ಇದ್ರೆ ಏನಾದ್ರೂ ಒಂದು ಸಮಸ್ಯೆಯಲ್ಲಿ ನಾವು ಸಿಗಾಕೊಂಡಿರ್ತೀವಿ.
ಇಲ್ಲ ಕೋರ್ಟ್ ಕೇಸ್ ಆಗಿರುತ್ತೆ, ಇಲ್ಲವ್ರೆ ಅಣ್ಣ ತಂಗಿ ಯಾವಾಗಲೂ ಜಗಳ ನಡೀತಾ ಇರುತ್ತೆ. ಈ ರೀತಿ ಕಾಂಬಿನೇಷನ್ಸು ಜೊತೆಲಿ ಇದ್ದೇ ಇರುತ್ತೆ. ಇದು ಫಸ್ಟ್ ಕಾನ್ಸೆಪ್ಟ್. ಇದು ಇನ್ನೊಂದು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ದುಡ್ಡು ಬರುವಂಥದ್ದು ಯಾವ ಕಾಂಬಿನೇಷನ್ಸ್ ಇದ್ರೆ ನಿಮ್ಮ ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದ್ರೆ ಕುಂಡಿಲಿಗಳಲ್ಲಿ ಯಾವ ಕಾಂಬಿನೇಷನ್ಸ್ ಅಂತ. 2ನೇ ಅಧಿಪತಿ ಗುರು 11ನೇ ಮನೆಗೆ ಹೋದಾಗ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೆ ಜೀವನಗಳಲ್ಲಿ. ಮತ್ತೆ 11ನೇ ಅಧಿಪತಿ 2ಕ್ಕೆ ಬಂದಾಗ ಈ ರೀತಿ ಏನಾದ್ರು ಎಕ್ಸ್ಚೇಂಜ್ ಆಗಿದ್ರೇನು ಓಕೆ, ಅಥವಾ ಒಂದು ಗ್ರಹ ಗುರು ಏನಾದ್ರೂ ಹೋಗಿ ಬುಧನ ಮನೇಲಿ ಕೂತಿದ್ರು ನಿಮ್ಗೆ ದುಡ್ಡು ಬರುವಂತದ್ದು. ಇದು ಜಸ್ಟ್ ನಾನು ಎಕ್ಸಾಂಪಲ್ ವೃಶ್ಚಿಕಕ್ಕೆ ತಗೊಂಡಿದ್ದೀನಿ. ಇದೇ ರೀತಿ ನೀವು ಮೇಷಗೂ ತಗೋಬಹುದು. ಈಗ ಮೇಷ ಲಗ್ನಕ್ಕೆ 9ನೇ ಮನೆ ಧನುರ್ ರಾಶಿ ಆಗುತ್ತೆ. ಆ ಗುರು ಬಂದು ಕುಂಭರಾಶಿ ಆಗುತ್ತೆ. ಈ ಕುಂಭರಾಶಿ ಶನಿ ಬಂದು ವೃಷಭ ರಾಶಿಯಲ್ಲಿ ಕುತ್ಕೋಬೇಕಾಗುತ್ತೆ. ಈ ಶುಕ್ರ ಬಂದು ಕುಂಭರಾಶಿಯಲ್ಲಿ ಕುತ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಲೆಕ್ಕ ಹಾಕೊಂಡ್ ಬಂದ್ರೆ ಇಲ್ಲಿ ಕುಂಭರಾಶಿ 11ನೇ ಮನೆ ಆಗುತ್ತೆ. ನೀವು ಯಾವುದೇ ಇದು ತಗೊಂಡ್ರು, ಇದು ಸುಮ್ಮನೆ ಎಕ್ಸಾಂಪಲ್ ತಗೊಂಡಿರೋದು. 2ನೇ ಅಧಿಪತಿ 11ರಲ್ಲಿ, 11ನೇ ಅಧಿಪತಿ 2ರಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ 6ನೇ ಅಧಿಪತಿ ಕುಜ ಬಂದು ಬುಧನ ಮನೇಲಿ ಕುತ್ಕೊಳ್ಳುವಂಥದ್ದು, ಬುಧ ಬಂದು ಕುಜುವನ ಮಧ್ಯದಲ್ಲಿ ಕುತ್ಕೊಳ್ಳುವಂಥದ್ದು. ಇದು 2ನೇ ಪಾಯಿಂಟ್. ಈ ರೀತಿ ಕೂತ್ಕೊಂಡ್ರು ದುಡ್ಡು ಸರಾಗವಾಗಿ ನಮ್ಮ ಜೀವನದಲ್ಲಿ ಹರಿದು ಬರುತ್ತೆ. ಮತ್ತೆ ನೀಚ ಸ್ಥಾನ ಅಂತ ಕರಿತೀವಿ, ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂದ್ರೆ 6, 8, 12 6, 8, 12 ಈ ಗ್ರಹಗಳು ಎಕ್ಸ್ಚೇಂಜ್ ಆದ್ರೆ 6ನೇ ಅಧಿಪತಿ 8ರಲ್ಲಿ, 8ನೇ ಅಧಿಪತಿ 6ರಲ್ಲಿ, ಕುಜ ಬಂದು ಬುಧನ ಮನೆಯಲ್ಲಿ, ಬುಧ ಬಂದು ಕುಜನ ಕುತ್ಕೊಂಡ್ರು ದುಡ್ಡು ಬರುವಂತದ್ದು. ಇದೇ ರೀತಿ 8ನೇ ಅಧಿಪತಿ 12ರಲ್ಲಿ, 12ನೇ ಅಧಿಪತಿ 8ರಲ್ಲಿ ಈ ರೀತಿ ಕೂತ್ಕೊಂಡ್ರು ದುಡ್ಡು ಬರುತ್ತೆ. ಮತ್ತೆ 6ನೇ ಅಧಿಪತಿ 12ರಲ್ಲಿ, 12ನೇ ಅಧಿಪತಿ 6ರಲ್ಲಿ ಈ ರೀತಿ ಕೂತ್ಕೊಂಡ್ರು ನಮ್ಮ ಜೀವನಗಳಲ್ಲಿ ದುಡ್ಡು ಬರುತ್ತೆ. ಇನ್ನು 3ನೇ ವಿಚಾರ ಏನಪ್ಪಾ ಅಂದ್ರೆ ಲಗ್ನಾಧಿಪತಿ ಲಗ್ನದಲ್ಲಿ ಇರ್ಬೇಕು. ಕುಜ ಲಗ್ನದಲ್ಲೇ ಇರ್ಬೋದು, ಅಥವಾ ಕುಜ 9ನೇ ಮನೆಯಿಂದ ನವಮ ಸ್ಥಾನ 9ನೇ ಮನೆಗೆ ಹೋದ್ರೂ ನಮ್ಗೆ ದುಡ್ಡು ಬರುತ್ತೆ. ಮತ್ತೆ ಲಗ್ನಾಧಿಪತಿ 10ನೇ ಮನೆ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲಗ್ನಾಧಿಪತಿ ಲಗ್ನದಲ್ಲಿ ಇರ್ಬೇಕು. 2ನೇ ವಿಚಾರ ಲಗ್ನಾಧಿಪತಿ 9ನೇ ಮನೆಗೆ ಹೋಗ್ಬೇಕು, ಅಥವಾ ಲಗ್ನಾಧಿಪತಿ 10ನೇ ಮನೆಗೆ ಹೋದ್ರೂ ನಮ್ಗೆ ದುಡ್ಡು ಬರುವಂತದ್ದು. ಇದು 2 ಮತ್ತೆ 3ನೇ ವಿಚಾರ ಬೇಸಿಕ್ ಹೇಳಿದ್ದು ನಾನು, ಅದು ನೀವೇ ನೋಡ್ಕೋಬಹುದು. ಬಟ್ ಫಸ್ಟ್ ಪಾಯಿಂಟ್ ನಾವು ಈ ರೀತಿ ಈ ಸಿಸ್ಟಮ್ ಅಲ್ಲೇ ನಾವು ಹೋಗ್ಬೇಕಾಗುತ್ತೆ. ಈ ಸಿಸ್ಟಮ್ ಅಲ್ಲೇ ನಾವು ಹೋಗಿ ಯಾವ ಕಾಂಬಿನೇಷನ್ಸ್ ನಮ್ಗೆ ನೆಗೆಟಿವ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಮತ್ತೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದ್ರಲ್ಲೇ ಇರುತ್ತೆ. ಇಷ್ಟರಲ್ಲೇ ನಾವು ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಡಿಗ್ರಿ ವೈಸ್ ಮನೆ ಚೇಂಜ್ ಆದಾಗ ಸ್ವಲ್ಪ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಡಿಗ್ರಿ ವೈಸ್ ಚೇಂಜ್ ಆಗ್ಬಿಟ್ರೆ ಅಷ್ಟು ಫಲ ಬರಲ್ಲ. ನಿಮ್ಗೆ ಎಂಟೈರ್ ಡಿಗ್ರಿ ವೈಸ್ ನೋಡ್ಬೇಕು ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಇಟ್ಟು ಥಿಯರಿ ಅಂತ ನೋಡ್ತೀವಿ. ಮತ್ತೆ ಡಿಗ್ರಿ ಬೇಸ್ಡ್ ಅಸ್ಟ್ರಾಲಜಿಲಿ ನಮ್ಗೆ ನಿಖರವಾಗಿ ಗೊತ್ತಾಗುತ್ತೆ ಯಾವ ವ್ಯಕ್ತಿಗೆ ದುಡ್ಡು ಬರುತ್ತೆ, ಯಾವ ವ್ಯಕ್ತಿಗೆ ದುಡ್ಡು ಬರಲ್ಲ, ಪ್ರೆಸೆಂಟು ಈ ವ್ಯಕ್ತಿ ಏನು ಸಮಸ್ಯೆದಲ್ಲಿ ಸಿಗಾಕೊಂಡಿದ್ದಾನೆ ಅನ್ನೋದು ನಮ್ಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಕೋಟ್ಯಾಧೀಶ್ವರ ಮತ್ತೆ ಲಕ್ಷಾಧೀಶ್ವರ ಆಗೋದು ಸ್ವಲ್ಪ ಪೂರ್ವ ಪುಣ್ಯದಲ್ಲಿ ನಿರ್ಣಯ ಆಗಿರುತ್ತೆ. ನಿಮ್ಗೆ 6ನೇ ಮನೆ ಅಂತ ಇದ್ರೂ ಸ್ವಲ್ಪ ಹೆಚ್ಚು, ಇನ್ನು 30% ನಿಮ್ ಕೈಲಿರುತ್ತೆ. ಅದನ್ನ ನೀವು ಉಂಗ್ರ, ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು 100%ಗೆ ತಗೊಂಡೋಗ್ಬೋದು. ಇಷ್ಟು ಮನಿ ಮ್ಯಾಟ್ರು ನಿಮ್ಮ ಜಾತಕದಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಕಾಂಬಿನೇಷನ್ಸ್ ಇದೆ, ನಾವೇನು ಗ್ರಹಗಳಿಗೆ ಮಂತ್ರ ಪಠನೆ, ಉಂಗ್ರ, ರುದ್ರಾಕ್ಷಿ ಹಾಕೋಬಹುದು. ನೀವು ಅಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ರಾಶಿ ಫಲ ಅಂತ ನೋಡಿ, ಈ 4 ರಾಶಿಯವ್ರಿಗೆ ಕೋಟ್ಯಾಧಿಪತಿ ಅಂತ ಹೇಳ್ತಾರೆ. ಇನ್ನೊಂದು 6 ತಿಂಗಳು ಬಿಟ್ಟು ಸೂರ್ಯಗ್ರಹಣ, ಚಂದ್ರಗ್ರಹಣ ಆದಾಗೆಲ್ಲ ಹೇಳ್ತಾನೆ ಇರ್ತಾರೆ ಈ 4 ರಾಶಿಯವ್ರಿಗೆ ಕೋಟ್ಯಾಧೀಶ್ವರ ಆಗ್ತಾರೆ ಅಂತ. ಆ ರೀತಿ ಏನಿಲ್ಲ ಜ್ಯೋತಿಷ್ಯದಲ್ಲಿ. 6 ತಿಂಗಳಿಗೆ ನಿಮ್ಮ ವೈಯಕ್ತಿಕ ಜಾತಕ ಇರುತ್ತೆ, ಅದರಲ್ಲೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸರ್ ನನಗೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಇಲ್ಲ, ಏನು ಮಾಡೋದು ಅಂದರೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ, ಅಲ್ಲೋ ಚೆಕ್ ಮಾಡ್ಬೋದು. ನಮ್ಮದು ಮ್ಯಾರೇಜ್ ಸಮಸ್ಯೆನ, ನಮ್ದು ಏನಾದ್ರು ಬಿಸ್ನೆಸ್ ವಿಚಾರ ಇದೆಯಾ, ಪ್ರಾಪರ್ಟಿ ವಿಚಾರ, ಅಲ್ಲೋಗಿ ಚೆಕ್ ಮಾಡಬೇಕಾಗುತ್ತೆ. ಡೇ ಟು ಟೈಮಿಂಗ್ಸ್ ಪ್ಲೇಸ್ ಎಲ್ಲ ಇರೋರು ಈ ರೀತಿ ಸಿಂಪಲ್ ಆಗಿ ನೋಡಿಕೊಂಡು ಉಂಗ್ರ, ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೊಂಡ್ರೆ ಸಾಕು.
ನಿಮ್ಗೆ ಏನು ಅಬ್ಸ್ಟ್ರಾಕಲ್ಸ್ ಆಗಿರುತ್ತೆ, ಏನಾದ್ರು ಒಂದು ಸಿಗಾಕೊಂಡಿರ್ತೀರ ಹಣ, ಎಲ್ಲಾದ್ರೂ ಒಂದು ಫೈನಾನ್ಸ್ಗೆ ಹಾಕೊಂಡಿರ್ತೀರ, ಯಾರಿಗೋ ಕೊಟ್ಟಿರ್ತೀರಾ, ದುಡ್ಡು ಬರ್ತಾ ಇರಲ್ಲ, ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಅವ್ರಿಗೆಲ್ಲ. ಇದಕ್ಕೆಲ್ಲ ಸ್ವಲ್ಪ ಈ ಗ್ರಹಗಳಿಗೆ ಯಾವ್ದು 3, 8, 12ನೇ ಮನೇಲಿ ಕೂತಿದ್ರೆ ಈ ಗ್ರಹಗಳಿಗೆ ಸ್ವಲ್ಪ ದಾನ ಮಾಡ್ತಾ ಇದ್ರೆ ನಿಮ್ದು ಏನೇ ಅಬ್ಸ್ಟ್ರಾಕಲ್ಸ್ ಇದ್ರೂ ಅದು ನಿವಾರಣೆ ಆಗಿ ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ. ಇಷ್ಟು ಮನಿ ಸಂಬಂಧಪಟ್ಟಿದ ವಿಚಾರ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇನ್ನು ಕೆಲವೊಂದು ಇಂಪಾರ್ಟೆಂಟ್ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ನೋಡ್ತಾ ಇರಿ. ಈ ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಜ್ಯೋತಿಷ್ಯದಲ್ಲಿ ಏನೇನು ಸೀಕ್ರೆಟ್ಸ್ ಇದೆ, ಏನೇನು ವಿಚಾರ ಒಬ್ಬ ಮನುಷ್ಯ ತಿಳ್ಕೊಬೋದು, ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.